ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಹಾತ್ಮ್ಯವನ್ನು ಹೇಳುತ್ತಾ ಇದ್ದೇನೆ. ಅದರಲ್ಲಿ ಮೊದಲನೇ ಅಧ್ಯಾಯ ಕಲಿಯುಗದ ಸ್ಥಿತಿ, ಕಲಿಕಾಲದ ಮನುಷ್ಯರ ಉದ್ಧಾರದ ಉಪಾಯ, ರಾಮಾಯಣ ಪಾಠದ ಮಹಿಮೆ, ಅದರ ಶ್ರವಣಕ್ಕಾಗಿ ಉತ್ತಮ ಕಾಲ ಮುಂತಾದ ವರ್ಣನೆ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣ ಮಹಾತ್ಮ್ಯದ ಮೊದಲನೇ ಅಧ್ಯಾಯ. ಇವತ್ತಿನಿಂದ ಪ್ರತಿ ಶನಿವಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕುರಿತಾದ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಎಲ್ಲ ಆಸ್ತಿಕ ಭಕ್ತರು ಅದನ್ನು ನೋಡಿ ಕೇಳಿ. ಶ್ರೀರಾಮ ಶರಣಂ ಸಮಸ್ತ ಜಗತಾಂ ರಾಮಂ ವಿನಾ ಕಾಗತಿ, ರಾಮೇಣ ಪ್ರತಿಹನ್ಯತೆ ಕಲಿಮಲಂ ರಾಮಾಯ ಕಾರ್ಯಂ ನಮಃ. ರಾಮಾತ್ರಸ್ಯತಿ ಕಾಲ ಭೀಮಭುಜಗೋ ರಾಮಸ್ಯ ಸರ್ವಂ ವಶೇ, ರಾಮೇ ಭಕ್ತಿರಖಂಡಿತಾ ಭವತು ಮೇ ರಾಮತ್ವಮೇವಾಶ್ರಯಃ. ಶ್ರೀರಾಮಚಂದ್ರನು ಸಮಸ್ತ ಜಗತ್ತಿಗೆ ಆಶ್ರಯ ಕೊಡುವವನು. ಶ್ರೀರಾಮನಿಂದಲ್ಲದೆ ಬೇರೆ ಗತಿ ಯಾವುದಿದೆ? ಶ್ರೀರಾಮನು ಕಲಿಯುಗದ ಎಲ್ಲ ದೋಷಗಳನ್ನು ನಾಶ ಮಾಡಿಬಿಡುತ್ತಾನೆ. ಆದ್ದರಿಂದ ನಾನು ಅವನಿಗೆ ನಮಸ್ಕಾರ ಮಾಡುತ್ತೇನೆ. ಶ್ರೀರಾಮನಿಗೆ ಕಾಲರೂಪಿ ಭಯಂಕರ ಸರ್ಪವೂ ಹೆದರುತ್ತದೆ. ಜಗತ್ತಿನ ಎಲ್ಲವೂ ಭಗವಾನ್ ರಾಮನ ವಶದಲ್ಲಿದೆ. ಶ್ರೀರಾಮನಲ್ಲಿ ನನಗೆ ಅಖಂಡ ಭಕ್ತಿಯು ನೆಲೆಸಲಿ. ಓ ರಾಮನೇ, ನೀನೇ ನನಗೆ ಆಧಾರವಾಗಿರುವೆ. ಚಿತ್ರಕೂಟದಲ್ಲಿ ವಾಸಿಸುವ ಭಗವತಿ ಲಕ್ಷ್ಮಿ ಅಂದರೆ ಸೀತೆಗೆ ಆನಂದ ನಿಕೇತನನು ಮತ್ತು ಭಕ್ತರಿಗೆ ಅಭಯವನ್ನು ಕೊಡುವ ಪರಮಾನಂದ ಸ್ವರೂಪನೂ ಆದಂತಹ ಭಗವಾನ್ ಶ್ರೀರಾಮಚಂದ್ರನಿಗೆ ನಾನು ನಮಸ್ಕರಿಸುತ್ತೇನೆ. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮಾಡುವಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ ಮುಂತಾದ ದೇವತೆಗಳು ಶ್ರೀರಾಮನ ಅಭಿನ್ನಾಂಶರಾಗಿದ್ದಾರೆ. ಆ ಪರಮ ವಿಶುದ್ಧ ಸಚ್ಚಿದಾನಂದಮಯ ಪರಮಾತ್ಮ ಶ್ರೀರಾಮಚಂದ್ರನಿಗೆ ನಮಸ್ಕರಿಸಿ ಅವನ ಭಜನ ಚಿಂತನೆಯಲ್ಲಿ ಮನಸ್ಸನ್ನು ತೊಡಗಿಸುತ್ತೇನೆ. ಇದು ಈ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮಂಗಲಾಚರಣವಾಗಿದೆ. ಋಷಿಗಳು ಹೇಳಿದರು. ಪೂಜ್ಯರೇ, ಸನಕಾದಿ ಋಷಿಗಳು ಸೂತ ಪುರಾಣಿಕರಲ್ಲಿ ಕೇಳ್ತಾ ಇದ್ದಾರೆ, ತಾವು ವಿದ್ವಾಂಸರು, ಜ್ಞಾನಿಗಳು ಆಗಿರುವಿರಿ. ಹಿಂದೆ ನಾವು ಕೇಳಿದುದೆಲ್ಲ ನೀವು ಚೆನ್ನಾಗಿ ತಿಳಿಸಿರುವಿರಿ. ಸಂಸಾರ ಬಂಧನದಲ್ಲಿ ಬಿದ್ದಂತಹ ಜೀವಿಗಳ ದುಃಖಗಳು ಬಹಳ ಇವೆ. ಈ ಸಂಸಾರ ಬಂಧನವನ್ನು ಬಿಡಿಸುವವರು ಯಾರಾಗಿದ್ದಾರೆ? ಕಲಿಯುಗದಲ್ಲಿ ವೇದೋಕ್ತ ಮಾರ್ಗವು ನಾಶವಾಗಿ ಹೋದೀತು ಎಂದು ನೀವು ಹೇಳಿರುವಿರಿ. ಅಧರ್ಮಪರಾಯಣ ಮನುಷ್ಯರಿಗೆ ಆಗುವ ಘೋರ ಕಷ್ಟಗಳನ್ನು ನೀವು ವರ್ಣಿಸಿರುವಿರಿ. ಘೋರ ಕಲಿಯುಗವು ಬಂದಾಗ ವೇದೋಕ್ತ ಮಾರ್ಗ ಲುಪ್ತವಾಗಿ ಹೋದೀತು. ಆಗ ಪಾಖಂಡವೇ ಹರಡಿತು. ಈ ಮಾತು ಪ್ರಸಿದ್ಧವಾಗಿದೆ. ಪ್ರಾಯಶಃ ಎಲ್ಲ ಜ್ಞಾನಿಗಳು ಹೀಗೆ ಹೇಳಿರುವರು. ಕಲಿಯುಗದ ಎಲ್ಲ ಜನರು ಕಾಮಪೀಡಿತರಾಗಿರುವರು. ಕುಳ್ಳ ಶರೀರವಿದ್ದು ಲೋಭಿಯಾಗಿ ಧರ್ಮ ಮತ್ತು ದೇವರ ಆಶ್ರಯ ಬಿಟ್ಟು ಪರಸ್ಪರ ಅವಲಂಬಿಸಿರುವರು. ಪ್ರಾಯಶಃ ಎಲ್ಲರೂ ಅಲ್ಪಾಯುಗಳು, ಹೆಚ್ಚು ಮಕ್ಕಳುಳ್ಳವರೂ ಆಗುವರು. ಕಲಿಯುಗದ ಸ್ತ್ರೀಯರು ತನ್ನ ಶರೀರ ಪೋಷಣೆಯಲ್ಲಿ ತತ್ಪರರಾಗಿ ವೇಶ್ಯೆಯರ ಆಚರಣೆಯಲ್ಲಿ ತತ್ಪರರಾಗುವರು. ಅವರು ತಮ್ಮ ಪತಿಯ ಮಾತನ್ನು ಅನಾದರಿಸಿ ಸದಾ ಇತರರ ಮನೆಗೆ ಬಂದು ಹೋಗುತ್ತಾ ಇರುವರು. ಸದಾ ದುರಾಚಾರಿ ಪುರುಷರೊಂದಿಗೆ ಸೇರುವ ಅಭಿಲಾಷೆಯುಳ್ಳವರಾಗುವರು. ಉತ್ತಮ ಕುಲದ ಸ್ತ್ರೀಯರೂ ಕೂಡ ಪರ ಪುರುಷರೊಂದಿಗೆ ಹಾಸ್ಯ ವಿನೋದ ಮಾಡುತ್ತಾ ಕಠೋರ ಮತ್ತು ಸುಳ್ಳು ಮಾತುಗಳನ್ನು ಆಡುವರು. ಶರೀರವನ್ನು ಶುದ್ಧ ಮತ್ತು ಸುಸಂಸ್ಕೃತವಾಗಿಡುವಂತಹ ಸದ್ಗುಣಗಳಿಂದ ವಂಚಿತರಾಗುವರು. ಕಲಿಯುಗದಲ್ಲಿ ಹೆಚ್ಚಿನ ಸ್ತ್ರೀಯರು ವಾಚಾಳಿಗಳಾಗುವರು. ಭಿಕ್ಷೆಯಿಂದ ಜೀವನ ನಿರ್ವಹಣೆ ಮಾಡುವ ಸನ್ಯಾಸಿಗಳು ಕೂಡ ಮಿತ್ರಾದಿಗಳ ಸ್ನೇಹಪಾಶದಲ್ಲಿ ಬಂಧಿತರಾಗುವರು. ಅವರು ಹೊಟ್ಟೆ ತುಂಬಿಸಿಕೊಳ್ಳುವ ಚಿಂತನೆಯಿಂದ ಲೋಭವಶರಾಗಿ ಶಿಷ್ಯರನ್ನ ಸಂಗ್ರಹಿಸುವರು. ಸ್ತ್ರೀಯರು ಎರಡು ಕೈಗಳಿಂದ ತಲೆಯನ್ನು ತುರಿಸಿಕೊಳ್ಳುತ್ತಾ ಚಿಂತೆಯಿಂದ ಲೋಭವಶರಾಗಿ ಯಜಮಾನನ ಮಾತನ್ನು ಬೇಕಂತಲೇ ಮೀರಿ ನಡೆಯುವರು. ಬ್ರಾಹ್ಮಣರು ಪಾಖಂಡಿಗಳೊಂದಿಗೆ ಇದ್ದು ಪಾಖಂಡಪೂರ್ಣ ಮಾತುಗಳನ್ನು ಆಡುವಾಗ ಕಲಿಯುಗವು ತುಂಬಾ ಹೆಚ್ಚಿದೆ ಎಂದು ತಿಳಿಯಬೇಕು. ಬ್ರಹ್ಮಜ್ಞಾನಿಗಳೇ, ಈ ಪ್ರಕಾರ ಘೋರ ಕಲಿಯುಗ ಬಂದಾಗ ಸದಾ ಪಾಪಪರಾಯಣರಾಗಿ ಅಂತಃಕರಣ ಶುದ್ಧವಾಗಲಾರದು. ಅಂತಹ ಜನರ ಮುಕ್ತಿ ಹೇಗಾಗುವುದು? ಧರ್ಮಜ್ಞರಲ್ಲಿ ಶ್ರೇಷ್ಠರಾದ ಸರ್ವಜ್ಞ ಸೂತ ಪುರಾಣಿಕರೇ, ದೇವಾದಿದೇವ ದೇವೇಶ್ವರ ಜಗದ್ಗುರು ಭಗವಾನ್ ಶ್ರೀರಾಮಚಂದ್ರನು ಸಂತುಷ್ಟನಾಗುವಂತಹ ಉಪಾಯವನ್ನು ತಿಳಿಸಿರಿ. ಮುನಿಶ್ರೇಷ್ಠ ಸೂತ ಪುರಾಣಿಕರೇ, ಇವೆಲ್ಲ ಮಾತುಗಳನ್ನು ವಿಸ್ತಾರವಾಗಿ ತಿಳಿಸಿರಿ. ತಮ್ಮ ವಚನಾಮೃತವನ್ನು ಪಾನ ಮಾಡಿ ಯಾರಿಗೆ ತಾನೇ ಸಂತೋಷವಾಗುವುದಿಲ್ಲ? ಈ ರೀತಿಯಾಗಿ ಅಲ್ಲಿ ಸೇರಿರುವಂತಹ ಋಷಿವರಿಯರು ಸೂತ ಪುರಾಣಿಕರನ್ನು ಕೇಳ್ತಾರೆ. ಅದಕ್ಕೆ ಸೂತ ಪುರಾಣಿಕರು ಉತ್ತರವನ್ನು ಕೊಡ್ತಾ ಈ ರೀತಿಯಾಗಿ ಹೇಳಿದರು. ಮುನಿವರಿಯರೇ, ನಿಮಗೆ ಕೇಳಲು ಇಷ್ಟವಾದದನ್ನು ಹೇಳುವೆನು, ನೀವೆಲ್ಲ ಕೇಳಿರಿ. ಮಹಾತ್ಮರಾದ ನಾರದರು ಸನತ್ ಕುಮಾರರಿಗೆ ರಾಮಾಯಣ ಎಂಬ ಮಹಾಕಾವ್ಯವನ್ನು ಹಾಡಿ ಕೇಳಿಸಿದರು. ಅದು ಸಮಸ್ತ ಪಾಪಗಳನ್ನು ನಾಶ ಮಾಡಿ ದುಷ್ಟ ಗ್ರಹದ ಬಾಧೆಯನ್ನು ನಿವಾರಣೆ ಮಾಡುವಂತಹದು. ಅದು ಸಮಸ್ತ ವೇದಾರ್ಥ ಸಮ್ಮತವಾಗಿದೆ.
ಅದರಿಂದ ಎಲ್ಲ ದುಸ್ವಪ್ನಗಳು ನಾಶವಾಗುತ್ತವೆ. ಅದು ಧನ್ಯವಾಗಿದ್ದು ಭೋಗ ಮತ್ತು ಮೋಕ್ಷಗಳನ್ನು ಕೊಡುವಂತಹದ್ದು. ಅದರಲ್ಲಿ ಭಗವಾನ್ ಶ್ರೀರಾಮಚಂದ್ರನ ಲೀಲೆಗಳು ವರ್ಣಿತವಾಗಿವೆ. ಆ ಕಾವ್ಯವು ಓದುವವರಿಗೆ ಕೇಳುವವರಿಗೆ ಶ್ರೇಯಸ್ಕರ ಸಿದ್ಧಿಗಳನ್ನು ಕೊಡುವಂತಹದ್ದು. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳ ಸಾಧಕವಾಗಿದ್ದು ಮಹಾಫಲಗಳನ್ನು ಕೊಡುವುದು. ಅಪೂರ್ವವಾದ ಈ ಕಾವ್ಯಕ್ಕೆ ಪುಣ್ಯಮಯ ಫಲವನ್ನು ಕೊಡುವ ಶಕ್ತಿ ಇದೆ. ನೀವೆಲ್ಲ ಏಕಾಗ್ರತೆಯಿಂದ ಇದನ್ನು ಕೇಳಿರಿ. ಮಹಾಪಾಪಗಳಿಂದ ಅಥವಾ ಉಪಪಾಪಗಳಿಂದ ಕೂಡಿದ ಮನುಷ್ಯನೂ ಕೂಡ ಈ ಋಷಿ ಪ್ರಣೀತ ದಿವ್ಯ ಕಾವ್ಯವನ್ನು ಶ್ರವಣಿಸುವುದರಿಂದ ಶುದ್ಧನಾಗುತ್ತಾನೆ. ಸದಾ ರಾಮಾಯಣಕ್ಕನುಸಾರ ನಡೆಯುವ ಸಮಸ್ತ ಜಗತ್ತಿನ ಹಿತ ಸಾಧನೆಯಲ್ಲಿ ತೊಡಗಿದ ಮನುಷ್ಯನೇ ಸಂಪೂರ್ಣ ಶಾಸ್ತ್ರಗಳ ಮರ್ಮಗಳನ್ನು ತಿಳಿದಿದ್ದು ಕೃತಾರ್ಥನಾಗಿದ್ದಾನೆ. ವಿಪ್ರವರ್ಯರೇ, ರಾಮಾಯಣವು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಸಾಧನ ಹಾಗೂ ಪರಮ ಅಮೃತ ರೂಪವಾಗಿದೆ. ಆದ್ದರಿಂದ ಸದಾಕಾಲ ಭಕ್ತಿಭಾವದಿಂದ ಅದನ್ನು ಶ್ರವಣ ಮಾಡಬೇಕು. ಹಿಂದಿನ ಜನ್ಮದ ಪಾಪಗಳೆಲ್ಲ ನಾಶವಾದ ಮನುಷ್ಯನಿಗೆ ರಾಮಾಯಣದ ಕುರಿತು ಹೆಚ್ಚು ಪ್ರೇಮವಿರುತ್ತದೆ. ಇದು ನಿಶ್ಚಿತವಾದುದು. ಪಾಪ ಬಂಧನದಲ್ಲಿ ಬಿದ್ದವನು ರಾಮಾಯಣದ ಕಥೆ ಪ್ರಾರಂಭವಾದ ಮೇಲೆ ಅದನ್ನು ಅವಹೇಳನ ಮಾಡಿ ಕೀಳಾದ ಇತರ ಮಾತುಗಳಲ್ಲಿ ಸಿಕ್ಕಿಕೊಳ್ಳುವನು. ಆ ಅಸತ್ಕಥೆಗಳಲ್ಲಿ ಬುದ್ಧಿ ಆಸಕ್ತವಾಗಿದ್ದ ಕಾರಣ ಅವನು ಅದರಂತೆ ವರ್ತಿಸತೊಡಗುವನು. ದ್ವಿಜೇಂದ್ರರೇ, ಆದ್ದರಿಂದ ನೀವು ರಾಮಾಯಣ ಎಂಬ ಪರಮ ಪುಣ್ಯದಾಯಕ ಉತ್ತಮ ಕಾವ್ಯವನ್ನು ಶ್ರವಣಿಸಿರಿ. ಅದನ್ನು ಕೇಳುವುದರಿಂದ ಜನ್ಮ, ಜರ, ಮೃತ್ಯುವಿನ ಭಯ ನಾಶವಾಗಿ ಹೋಗುತ್ತದೆ ಹಾಗೂ ಶ್ರವಣಿಸುವ ಮನುಷ್ಯನು ಪಾಪ ದೋಷಗಳಿಂದ ರಹಿತನಾಗಿ ಅಚ್ಯುತ ಸ್ವರೂಪನಾಗುತ್ತಾನೆ. ರಾಮಾಯಣ ಕಾವ್ಯವು ಶ್ರೇಷ್ಠಾತಿಶ್ರೇಷ್ಠವಾಗಿದ್ದು ಮನೋವಾಂಛಿತ ವರವನ್ನು ಕೊಡುವಂತಹದು. ಅದನ್ನು ಪಾರಾಯಣ ಮತ್ತು ಶ್ರವಣ ಮಾಡುವವರು ಸಮಸ್ತ ಜಗತ್ತನ್ನು ಬೇಗನೆ ಸಂಸಾರ ಸಾಗರದಿಂದ ದಾಟಿಸಿಬಿಡುತ್ತಾರೆ. ಆ ಆದಿಕಾವ್ಯವನ್ನು ಕೇಳಿ ಮನುಷ್ಯನು ಶ್ರೀರಾಮಚಂದ್ರನ ಪರಮಪದವನ್ನು ಪಡೆದುಕೊಳ್ಳುವನು. ಬ್ರಹ್ಮ, ವಿಷ್ಣು, ಶಿವ ಎಂಬ ಬೇರೆ ಬೇರೆ ರೂಪಗಳನ್ನು ಆಧರಿಸಿ ವಿಶ್ವದ ಸೃಷ್ಟಿ, ಪಾಲನೆ, ಸಂಹಾರ ಮಾಡುವ ಆದಿದೇವ ಪರಮಾತ್ಮ ಸರ್ವೋತ್ತಮ ಶ್ರೀರಾಮಚಂದ್ರನನ್ನು ತನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಮನುಷ್ಯನು ಮೋಕ್ಷಕ್ಕೆ ಭಾಗಿಯಾಗುತ್ತಾನೆ. ನಾಮ ಹಾಗೂ ಜಾತಿ ಮುಂತಾದ ವಿಕಲ್ಪಗಳಿಂದ ರಹಿತನು, ಕಾರ್ಯಕಾರಣಕ್ಕೆ ಅತೀತನು, ಸರ್ವೋತ್ಕೃಷ್ಟನು, ವೇದಾಂತ ಶಾಸ್ತ್ರದ ಮೂಲಕ ತಿಳಿಯಲು ಯೋಗ್ಯನು ಮತ್ತು ಸ್ವಯಂ ಪ್ರಕಾಶನೂ ಆದಂತಹ ಪರಮಾತ್ಮನ ಸಾಕ್ಷಾತ್ಕಾರ ಸಮಸ್ತ ವೇದ ಹಾಗೂ ಪುರಾಣಗಳಿಂದ ಆಗುತ್ತದೆ. ಈ ರಾಮಾಯಣದ ಅಧ್ಯಯನದಿಂದಲೂ ಆಗುತ್ತದೆ. ವಿಪ್ರರೇ, ಕಾರ್ತೀಕ, ಮಾಘ ಮತ್ತು ಚೈತ್ರ ಶುಕ್ಲ ಪಕ್ಷದಲ್ಲಿ 9 ದಿನ ರಾಮಾಯಣದ ಅಮೃತಮಯ ಕಥೆಯನ್ನು ಶ್ರವಣಿಸಬೇಕು. ಈ ಪ್ರಕಾರ ಶ್ರೀರಾಮಚಂದ್ರನ ಮಂಗಲಮಯ ಚರಿತ್ರೆಯನ್ನು ಶ್ರವಣಿಸುವವನು ಈ ಲೋಕ ಮತ್ತು ಪರಲೋಕಗಳಲ್ಲಿಯೂ ತನ್ನ ಎಲ್ಲ ಉತ್ತಮ ಕಾಮನೆಗಳನ್ನು ಪಡೆದುಕೊಳ್ಳುವನು. ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ತನ್ನ 21 ತಲೆಮಾರು ಸಹಿತ ಶ್ರೀರಾಮಚಂದ್ರನ ಪರಮಧಾಮಕ್ಕೆ ಹೋಗುತ್ತಾನೆ. ಅಲ್ಲಿ ಹೋದ ಮನುಷ್ಯನಿಗೆ ಎಂದೂ ಶೋಕ ದುಃಖಗಳಿರುವುದಿಲ್ಲ. ಚೈತ್ರ, ಮಾಘ ಮತ್ತು ಕಾರ್ತೀಕ ಶುಕ್ಲ ಪಕ್ಷದಲ್ಲಿ ಪರಮ ಪುಣ್ಯಪ್ರದ ರಾಮಾಯಣ ಕಥೆಯ ನವಾಹ್ನ ಪಾರಾಯಣ ಮಾಡಬೇಕು ಹಾಗೂ 9 ದಿನಗಳವರೆಗೆ ಪ್ರಯತ್ನಪೂರ್ವಕ ಕೇಳಬೇಕು. ರಾಮಾಯಣವು ಆದಿಕಾವ್ಯವಾಗಿದೆ. ಇದು ಸ್ವರ್ಗ ಮತ್ತು ಮೋಕ್ಷವನ್ನು ಕೊಡುವಂತಹದು. ಆದ್ದರಿಂದ ಸಮಸ್ತ ಧರ್ಮಗಳಿಂದ ರಹಿತವಾದ ಘೋರ ಕಲಿಯುಗ ಬಂದಾಗ 9 ದಿನಗಳಲ್ಲಿ ರಾಮಾಯಣದ ಅಮೃತಮಯ ಕಥೆಯನ್ನು ಶ್ರವಣಿಸಬೇಕು. ಬ್ರಾಹ್ಮಣರೇ, ಭಯಂಕರ ಕಲಿಕಾಲದಲ್ಲಿ ಶ್ರೀರಾಮನಾಮವನ್ನು ಆಶ್ರಯಿಸುವವರು ಕೃತಾರ್ಥರಾಗುತ್ತಾರೆ. ಕಲಿಯುಗವು ಅವರನ್ನು ಬಾಧಿಸುವುದಿಲ್ಲ. ಪ್ರತಿದಿನವೂ ರಾಮಾಯಣದ ಕಥೆ ನಡೆಯುವ ಮನೆಯು ತೀರ್ಥರೂಪವಾಗುತ್ತದೆ. ಅಲ್ಲಿಗೆ ಹೋಗುವುದರಿಂದ ದುಷ್ಟರ ಪಾಪಗಳೂ ಕೂಡ ನಾಶವಾಗುತ್ತವೆ. ತಪೋಧನರೇ, ಮನುಷ್ಯನು ಶ್ರೀರಾಮಾಯಣದ ಕಥೆಯನ್ನು ಚೆನ್ನಾಗಿ ಶ್ರವಣಿಸುವವರೆಗೆ ಅವನ ಶರೀರದಲ್ಲಿ ಎಲ್ಲ ಪಾಪಗಳು ವಾಸಿಸುತ್ತವೆ. ಜಗತ್ತಿನಲ್ಲಿ ಶ್ರೀರಾಮಾಯಣದ ಕಥೆ ಪರಮ ದುರ್ಲಭವಾಗಿದೆ. ಕೋಟಿ ಜನ್ಮಗಳ ಪುಣ್ಯಗಳು ಉದಯವಾದಾಗ ಅದರ ಪ್ರಾಪ್ತಿಯಾಗುತ್ತದೆ. ಶ್ರೇಷ್ಠ ಬ್ರಾಹ್ಮಣರೇ, ಕಾರ್ತಿಕ, ಮಾಘ, ಚೈತ್ರ ಶುಕ್ಲ ಪಕ್ಷದಲ್ಲಿ ರಾಮಾಯಣದ ಶ್ರವಣ ಮಾತ್ರದಿಂದ ರಾಕ್ಷಸಾಭಾವಪನ್ನ ಸೌದಾಸನು ಕೂಡ ಶಾಪಮುಕ್ತನಾಗಿದ್ದನು. ಸೌದಾಸನು ಮಹರ್ಷಿ ಗೌತಮರ ಶಾಪದಿಂದ ರಾಕ್ಷಸನಾಗಿದ್ದನು. ಅವನು ರಾಮಾಯಣದ ಪ್ರಭಾವದಿಂದಲೇ ಪುನಃ ಆ ಶಾಪದಿಂದ ಮುಕ್ತನಾಗಿದ್ದನು. ಶ್ರೀರಾಮಚಂದ್ರ ಭಕ್ತಿಯನ್ನು ಆಶ್ರಯಿಸಿ ಪ್ರೇಮಪೂರ್ವಕ ಈ ಕಥೆಯನ್ನು ಶ್ರವಣಿಸುವವನು ಮಹಾಪಾಪಗಳಿಂದ ಮುಕ್ತನಾಗುತ್ತಾನೆ. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದ ಉತ್ತರಖಂಡದಲ್ಲಿನ ನಾರದ ಸನತ್ಕುಮಾರ ಸಂವಾದದಲ್ಲಿ ರಾಮಾಯಣ ಮಹಾತ್ಮ್ಯದ ಅನುಕೀರ್ತನ ಎಂಬ ಮೊದಲನೇ ಅಧ್ಯಾಯವು ಪೂರ್ಣವಾಯಿತು. ಮುಂದಿನ ಭಾಗದಲ್ಲಿ, ಅಂದರೆ ಮುಂದಿನ ವಾರ, ನಾವು ಈ ಶ್ರೀ ರಾಮಾಯಣ ಮಹಾತ್ಮ್ಯದ 2ನೇ ಅಧ್ಯಾಯವನ್ನು ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.